ಕೋರ್ಟ್ನಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಬಿಎನ್ಎಸ್ 183 ಅಡಿಯಲ್ಲಿ ಚಿನ್ನಯ್ಯ ದಾಖಲೆ ಹೇಳಿಕೆ ಚಿನ್ನಯ್ಯ ಹೇಳಿಕೆ ದಾಖಲಿಸಿಕೊಂಡಿರುವಂತಹ ಮ್ಯಾಜಿಸ್ಟ್ರೇಟ್ ಹೊಸದಾಗಿ ಹೇಳಿಕೆ ನೀಡಿದಂತಹ ಆರೋಪಿ ಚಿನ್ನಯ್ಯ ಈ ಪ್ರಕರಣದಲ್ಲಿ ನನ್ನ ತಪ್ಪಿಲ್ಲ ನನ್ನನ್ನು ಸಿಲುಕಿಸಿದ್ರು ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಬರೋಬ್ಬರಿ ಮೂರುವರೆ ಗಂಟೆ ಕೋರ್ಟ್ನಲ್ಲಿ ಚಿನ್ನಯ್ಯ ಒಂದಿಷ್ಟು ಮಾತುಗಳನ್ನು ಆಡಿರುವಂಥದ್ದು ಕೋರ್ಟ್ನಲ್ಲಿ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಬಿಎನ್ಎಸ್ 183 ಅಡಿ ಚಿನ್ನಯ್ಯ ಹೇಳಿಕೆ ದಾಖಲು ಚಿನ್ನಯ್ಯ ಹೇಳಿಕೆ ದಾಖಲಿಸಿಕೊಂಡಿರುವಂತಹ ಮ್ಯಾಜಿಸ್ಟ್ರೇಟ್ ಹೊಸದಾಗಿ ಹೇಳಿಕೆ ನೀಡಿದ ಆರೋಪಿ ಚಿನ್ನಯ್ಯ ಈ ಪ್ರಕರಣದಲ್ಲಿ ನನ್ನ ತಪ್ಪಿಲ್ಲ ನನ್ನನ್ನು ಸಿಲುಕಿಸಿದ್ರು ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಬರೋಬ್ಬರಿ 3.5 ಗಂಟೆ ಕೋರ್ಟ್ನಲ್ಲಿ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ ನ್ಯಾಯಾಧೀಶ ವಿಜಯೇಂದ್ರರಿಂದ ಹೇಳಿಕೆ ದಾಖಲು ಮಧ್ಯಾಹ್ನ 3 ರಿಂದ ಸಂಜೆ 6:30 ಕೂಡ ನಡೆದಂತಹ ದಾಖಲು ಪ್ರಕ್ರಿಯೆ ಸಂಜೆ ನಂತರ ಮತ್ತೆ ಶಿವಮೊಗ್ಗ ಜೈಲಿಗೆ ಕರ್ಕೊಂಡು ಹೋಗಿರುವಂತಹ ಪೊಲೀಸರು ಚಿನ್ನಯ್ಯ ಮರು ಹೇಳಿಕೆ ಇಡೀ ಪ್ರಕರಣಕ್ಕೆ ಸಿಗುತ್ತಾ ಬಿಗ್ ಟ್ವಿಸ್ಟ್ ತಿಮ್ರೋಡಿ ಅಂಡ್ ಟೀಮ್ಗೆ ಕಾದಿದ್ಯಾ ಬಿಗ್ ಶಾಕ್ ಬುರುಡೆ ಕೇಸ್ ತನಿಖೆ ಅಂತಿಮ ಹಂತಕ್ಕೆ ಬಂದಿದ್ಯಾ ಎಸ್ ವೀಕ್ಷಕರೇ ಏನಾಗ್ತಿದೆ ಅನ್ನೋದನ್ನ ಹೇಳ್ತೇನೆ ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿನಲ್ಲಿ ಇರಿಸಲಾಗಿದೆ ಚಿನ್ನಯ್ಯ ಹೋಗಿ ಬಂದು ಮಾಡ್ತಾ ಇರುವಂತದ್ದು ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗಿ ಬಂದು ಮಾಡ್ತಾ ಇರುವಂತದ್ದು ಹೊಸದಾಗಿ ಚಿನ್ನಯ್ಯ ಈಗ ಒಂದಿಷ್ಟು ಹೇಳಿಕೆಯನ್ನ ನೀಡಿದ್ದಾರೆ ಚಿನ್ನಯ್ಯನ ಹೇಳಿಕೆಯನ್ನ ನೋಡಿ ಎಲ್ಲರಿಗೂ ಕೂಡ ಶಾಕ್ ಆಗಿದೆ ಈ ಪ್ರಕರಣದಲ್ಲಿ ನನ್ನ ತಪ್ಪಿಲ್ಲ ನನ್ನನ್ನು ಸಿಲುಕಿಸಲಾಗಿದೆ ನನ್ನನ್ನು ಬಲಿಕುರಿ ಮಾಡಲಾಗಿದೆ ಅಂತ ಹೇಳಿ ಚಿನ್ನಯ್ಯ ಮಾತನಾಡ್ತಾ ಇರುವಂತದ್ದು ನನಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ ನನ್ನ ಕೈಗೆ ಒಂದು ಬುರುಡೆ ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ ಬುರುಡೆ ತಗೊಂಡ್ಕೊಂಡು ಬಂದಿದ್ದೀನಿ ನಾನು ಅಂತ ಹೇಳಿ ಚಿನ್ನಯ್ಯ ಈಗ ಅಷ್ಟು ಸತ್ಯವನ್ನ ಬಿಚ್ಚಿಡ್ತಾ ಇರುವಂತದ್ದು ಬೆಳ್ತಂಗಡಿ ಕೋರ್ಟ್ ನ್ಯಾಯಾಧೀಶರಾಗಿರುವಂತಹ ವಿಜಯೇಂದ್ರ ಅವರಿಂದ ಹೇಳಿಕೆ ಮಧ್ಯಾಹ್ನ 3 ರಿಂದ ಸಂಜೆ 6:30 ಈ ಒಂದು ಪ್ರಕ್ರಿಯೆ ನಡೆದಿದೆ ಸಂಜೆ ಮತ್ತೆ ಆತ ಶಿವಮೊಗ್ಗ ಜೈಲಿಗೆ ಹೋಗಿದ್ದಾನೆ ಹಾಗೆ ತಿಮರೂಡಿ ಅಂಡ್ ಟೀಮ್ ಏನಿದೆಯಲ್ಲ ಅದಕ್ಕೆ ಕಾದಿದೆಯಾ ಈಗ ಕಂಟಕ ಅನ್ನುವಂಥದ್ದು ಯಾಕಂತಂದ್ರೆ ತಿಮರೂಡಿ ಅವರ ಹೆಸರು ಸಾಕಷ್ಟು ಕಡೆ ಪ್ರಸ್ತಾಪವನ್ನು ಮಾಡಿರುವಂಥದ್ದು ಅದಕ್ಕೆ ಪುಷ್ಟಿ ನೀಡುವಂತೆ ತಿಮರೂಡಿ ಅವರು ನಂದೇನೂ ತಪ್ಪಿಲ್ಲ ಚಿನ್ನಯ್ಯ ನನಗೆ ಈ ತರ ಹೇಳಿದ್ದ ಅಂತ ಹೇಳಿ ಒಂದಿಷ್ಟು ವಿಡಿಯೋಗಳ ಕ್ಲಿಪ್ಪಿಂಗ್ ಅನ್ನ ಬಿಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಎರಡನೇ ಹೆಂಡತಿ ಮಲ್ಲಿಕವನು ಕೂಡ ನನ್ನ ಗಂಡಂದೇನು ತಪ್ಪಿಲ್ಲ ಅಂತ ಹೇಳಿ ಮತ್ತೊಂದು ವಿಡಿಯೋಗಳನ್ನ ಮಾಡಿ ಬಿಡುವಂತಹ ಕೆಲಸ ಆಗ್ತಾ ಇರುವಂಥದ್ದು ಕಾದು ನೋಡಬೇಕು ಅದು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳುತ್ತೆ ಈ ಒಂದು ತನಿಖೆ ಅಂತ ಹೇಳಿ ತಿಮರೋಡಿ ಮನೆಯಲ್ಲಿಲ್ಲ ಊರಲ್ಲಿಲ್ಲ ಎಲ್ಲೋ ಒಂದು ಅನಾಮಿಕ ಸ್ಥಳದಲ್ಲಿ ಕುಂತ್ಕೊಂಡು ವಿಡಿಯೋಗಳನ್ನ ಬಿಡ್ತಾ ಇರುವಂಥದ್ದು ಹಾಗೆ ತನ್ನದು ತಪ್ಪಿಲ್ಲ ಅಂತ ಹೇಳಿ ಜಗಜ್ಜಾಹೀರ್ ಮಾಡಲಿಕ್ಕೆ 2023 ತೆಗೆದುಕೊಂಡಿರುವಂತಹ ಒಂದಿದು ವಿಡಿಯೋವನ್ನ ಬಿಡ್ತಾ ಇರುವಂಥದ್ದು ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದೆ ಇನ್ನು ಚಿನ್ನಯ್ಯ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದ ಈಗ ರೂಟಿಗೆ ಬಂದಿದ್ದಾನೆ ಈ ರೂಟಲ್ಲಿ ಹಿಂಗೆ ಹೋಗ್ತಾ ಇರುವಂಥದ್ದು ಎಷ್ಟು ದಿನ ಬೇರೆಯವ್ರ ತಪ್ಪು ಅಂತ ಹೇಳ್ತಾ ಇದ್ದಂತ ಚಿನ್ನಯ್ಯ ಇಲ್ಲ ನನ್ನನ್ನು ಸಿಕ್ಕಾಕ್ಸಲಾಗಿದೆ ನನ್ನನ್ನು ನೋಡಿ ಕರ್ಕೊಂಡು ಬರಲಾಗಿದೆ ನಾನು ಎಷ್ಟೋ ಸಲ ಹೇಳಿದ್ದೆ ಇದು ಪೊಲೀಸರ ಒಂದು ಉಪಸ್ಥಿತಿಯಲ್ಲಿ ನಡೆದಂತಹ ಒಂದು ಹೂತಾಕುವ ಪ್ರಕ್ರಿಯೆ ಅಂತ ಹೇಳಿದ್ರು ಕೂಡ ಯಾರು ನನ್ನನ್ನು ನಂಬಿಲ್ಲ ಅಂತ ಹೇಳಿ ಚಿನ್ನಯ್ಯ ಈಗ ಹೇಳ್ತಾ ಇರುವಂಥದ್ದು ಎಸ್ ಬಿಎನ್ಎಸ್ ಕಲಂ 183 ಅಡಿಯಲ್ಲಿ ಆತ ಮಾತನಾಡಿರುವುದನ್ನು ದಾಖಲೆ ಮಾಡಲಾಗಿರುವಂಥದ್ದು ಹೊಸದಾಗಿ ಹೇಳಿಕೆ ನೀಡಿರುವಂತಹ ಆರೋಪಿ ಚಿನ್ನಯ್ಯ ಈ ಪ್ರಕರಣದಲ್ಲಿ ನನ್ನ ತಪ್ಪಿಲ್ಲ ನನ್ನನ್ನು ಸಿಲುಕಿಸಲಾಗಿದೆ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿ ಚಿನ್ನಯ್ಯ ಬಾಯಿ ಬಿಡ್ತಾ ಇದ್ದಾರೆ
ಪ್ರಕರಣಕ್ಕೂ ನಂಗೂ ಯಾವುದೇ ಸಂಬಂಧ ಇಲ್ಲ. ಬರೋಬ್ಬರಿ 3.5 ಗಂಟೆ ಕೋರ್ಟ್ನಲ್ಲಿ ಚಿನ್ನಯ್ಯ ಹೇಳಿಕೆಯ ಮೇಲೆ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಬೆಳ್ತಂಗಡಿ ಕೋರ್ಟ್ ನ್ಯಾಯಾಧೀಶರಾಗಿರುವಂತಹ ವಿಜಯೇಂದ್ರ ಅವರಿಂದ ಈ ಒಂದು ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಮಧ್ಯಾಹ್ನ 3ರಿಂದ ಸಂಜೆ 6:30ರವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ನಡೆದಿದೆ. 6:30 ಅಂದ್ರೆ 7 ಗಂಟೆ ಅರೌಂಡ್ 7 ಗಂಟೆಗೆ ಮತ್ತೆ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇರುವಂತದ್ದು ಚಿನ್ನಯ್ಯನ. ಶತಾಯಗತಾಯ ಚಿನ್ನಯ್ಯನ್ ಬಿಡೋ ಮಾತಿಲ್ಲ. ಯಾಕಂತಂದ್ರೆ ಸೂತ್ರಧಾರಿ ಯಾರೇ ಆಗಿರ್ಲಿ, ಪಾತ್ರಧಾರಿ ಈತನೇ ಅಲ್ವೇ. ನೀವು ಪಾತ್ರಧಾರಿ ಮಾಡ್ಬೇಕಾದ್ರೆ ಮಣ್ಣು ತಿಂದಿತ್ತ ಬುದ್ಧಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.